ಚೆನ್ನಾಗಿದೆ ಸರ್ ಮೂವಿ. ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹೀರೋ ಹುಟ್ಟಿದ್ದಾರೆ ಸರ್. ಫಸ್ಟ್ ಫಿಲಮ್ ಓಕೆ ಡಿಸಪಾಯಿಂಟಿಂಗ್ ಇತ್ತಿಲ್ಲ ಅಂತಲ್ಲ, ಸೆಕೆಂಡ್ ಫಿಲಮ್ ಸೂಪರಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್, ಒಂದು ಕವರ್ ತಲೆ ಮೇಲೆ ಹಾಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಸರ್. ಸೂಪರ್ ಆಗಿದೆ. 100 ಡೇಸ್ ಪಕ್ಕ ಅಂದರೆ ಈ ಕಾಲದಲ್ಲಿ 100 ಡೇಸ್ ಎಲ್ಲ ಓಡಲ್ಲ ಸರ್, ಬಟ್ ಒಂದು ಒಳ್ಳೆ ಹೀರೋ ಹುಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ಅಣ್ಣವ್ರದ್ದು ಏನು ಬ್ಲಡ್ ಬಂದಿದೆಯಲ್ಲ ಸರ್, ಇವತ್ತು ಯುವ ರಾಜ್ಕುಮಾರಲ್ಲಿ ನೋಡಿದ್ದೀವಿ ಸರ್. ಟ್ರೈಲರ್ ಹಂಗಿತ್ತು, ಬಟ್ ಸ್ಟೋರಿ ಹಂಗಿಲ್ಲ ಸರ್. ನೆಕ್ಸ್ಟ್ ಲೆವೆಲಲ್ಲಿ ತೆಗೆದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವರು ನಿಂತಿದ್ದು ಇದರಲ್ಲಿ ಜೋಗಿ ನೋಡ್ದಂಗಾಯ್ತು, ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದಾಗ ಅಪ್ಪು ಸರ್ನ ನೋಡ್ದಂಗಾಯ್ತು. ಎಲ್ಲ ಸೇರಿ ತುಂಬ ರಾಜವಂಶದ ಫಿಲಮ್ ಸೂಪರ್ ಹಿಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಸ್ಟೋರಿ ಎಲ್ಲ ಇವೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸಂಪತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿದೆ ಮೂವಿ. ಮೂವಿ ನೋಡಿ ಪ್ರೋತ್ಸಾಹಿಸಿ. ಮೂವಿ ಸೂಪರ್ ಮೂವಿ, ಸಕ್ಕತ್ತಾಗಿದೆ. ಎಲ್ಲ ಫೈಟಿಂಗ್ ಸೀನ್ ಎಲ್ಲ ಸೂಪರ್ ಆಗಿದೆ. ಹೀರೋಯಿನ್ ಇಬ್ರು ಸೂಪರ್ ಆಗಿದ್ದಾರೆ. ಸೂಪರ್ ಮೂವಿ. ಕನ್ನಡ ಸಿನಿಮಾ ಮಾತ್ರ ನೋಡಬೇಕು. ನಮಸ್ಕಾರ. ಸಿನಿಮಾ ಈಗ ತಾನೇ ನೋಡಿ ಬಂದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಕಂಟೆಂಟ್ ವೈಸ್ ಹೇಳಿದ್ರೆ ಎಮೋಷನಲ್ ಇದೆ, ಕಾಮಿಡಿ ಇದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ, ಆ್ಯಕ್ಷನ್ ಇದೆ, ಆಮೇಲೆ ಮದರ್ ಸೆಂಟಿಮೆಂಟ್ ಇದೆ, ಫಾದರ್ ಸೆಂಟಿಮೆಂಟ್ ಇದೆ, ತಂಗಿ ಸೆಂಟಿಮೆಂಟ್ ಇದೆ. ಎಲ್ಲ ನೀವು ಸೆಂಟಿಮೆಂಟು, ಎಲ್ಲ ಡ್ಯಾನ್ಸು, ಫೈಟು, ಆ್ಯಕ್ಷನ್ನು, ಕಾಮಿಡಿ ಎಲ್ಲ ಬಂದು ಸಿನಿಮಾದಲ್ಲಿ ನೋಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಈ ಬ್ಯಾಂಗಲ್ಲು ಬಂಗಾರಿ ಸಾಂಗ್ ತುಂಬ ಟ್ರೆಂಡಲ್ಲಿದೆ. ಅವ್ರ ಹ್ಯಾಶ್ಟ್ಯಾಗ್ ಸಂಜನಾ ಆನಂದ್ ಅವ್ರಿಗೂ ಮತ್ತು ಸಂಪದ ಮೇಡಮ್ ಅವರು ಆ ಸಾಂಗ್ ಸಿಕ್ಕಿಲ್ಲ ಅಂತ ಬೇಜಾರಾಗಿರ್ಬೋದು. ಮೇಡಮ್ ಬೇಜಾರಾಗಬೇಡಿ, ನೀವು ಆ ಸಾಂಗಲ್ಲಿದ್ದೀರಂತ ಫೀಲ್ ಆಗಿ. ಯಾಕಂದರೆ ಪಾಪ ಎಲ್ಲ ಕಡೆ ಹೋದರೆ ಬರೀ ಸಂಜನಾ ಆನಂದ್ ಅವರಿಗೆ ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ತಿದ್ದಾರೆ. ನಿಮಗೆ ಯಾರು ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ತಾನೆ ಇಲ್ಲ. ನಮ್ಮಿಂದ ನೀವು ಕೂಡ ಬ್ಯಾಂಗಲ್ ಬಂಗಾರಿನೇ. ಬಟ್ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಯುವ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಮೂವಿಗಿಂತ ಈ ಮೂವಿಲಿ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಮೂವಿಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು, ಬಟ್ ಈ ಮೂವಿಲಂತೂ ಬೇರೆ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಯಾಕಂದರೆ ಅವ್ರು ಒಂದು ಶೇಡಲ್ಲಿ ಆ್ಯಕ್ಟ್ ಮಾಡಿಲ್ಲ. ಊರಲ್ಲಿರ್ತಾರೆ, ಅವ್ರ ಹೆಸರು ಮುತ್ತು ಅಂತ. ಅವ್ರ ಒಳಗಡೆ ಮಗುನೂ ಇದೆ, ಮೃಗನೂ ಇದೆ. ನೀವು ಮಗು ಥರ ಟ್ರೀಟ್ ಮಾಡಿದ್ರೆ ಮಗು ಥರ ಇರ್ತಾರೆ, ಮೃಗ ಥರ ಟ್ರೀಟ್ ಮಾಡಿದ್ರೆ ಮೃಗ ಥರ ಇರ್ತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅಂದರೆ ತುಂಬ ಬಿಲ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲಾಸ್ಟಿಗೆ ಅವ್ರು ಒಂಥರ ರಾ ಥರ ಕಾಣಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನೋಡಬೇಕಂದ್ರೆ ಒಂಥರ ಎಲ್ಲೋ ಅಪ್ಪು ಸರ್ ಬಂದಂಗೆ ಆಗ್ಬಿಡ್ತು. ಜಾಕಿ ಸಿನಿಮಾದಲ್ಲಿ ನಾವು ಗಾಲಿ ಹೊಡ್ಕೊಂಡೋಗಿ ಬಂದು ಫೈಟ್ ಮಾಡ್ತಾರಲ್ಲ ಆ ಥರ ಒಂಥರ ಫೀಲ್ ಆಯಿತು. ಬಟ್ ಸಿನಿಮಾ ಅಂತ ನೋಡಿದ್ರೆ ರೋಹಿತ್ ಪದೇಕಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ನು. ಆಮೇಲೆ ನಮ್ಮ ಚರಣ್ ರಾಜ್ ಸರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಅವ್ರದ್ದಂತೂ ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಬರ್ಸಿದ್ದಾರೆ. ಆಮೇಲೆ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಅಕ್ಕ ಮಾರು ಮಾರು ಮಾರು, ಬ್ಯಾಂಗಲ್ಲು ಬಂಗಾರಿ, ಬೇರೆ ಸಾಂಗ್ ಎಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೋದು. ಬಟ್ ಈ ಸಾಂಗ್ 2 ಸಾಂಗ್ ಟ್ರೆಂಡಲ್ಲಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಅರ್ಚನಾ ಕೋಟಗಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಫಸ್ಟ್ ಟೈಮ್ ನೋಡಿದ್ದು ಅವ್ರ ಆ್ಯಕ್ಟಿಂಗ್ ನಾನು ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ವೈಬ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸಂಜನಾ ಆನಂದ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಸಂಪತ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಚಿಕ್ಕ ಮಗು ಪಮ್ಮಿ ಅಂತ ಇದೆಯಲ್ಲ, ಆ ಪಾಪು ಕೂಡ ಕೆಲವೊಬ್ಬರಿಗೆ ಎಮೋಷನಲ್ ಬಂದು ಕನೆಕ್ಷನ್ ಆಗುತ್ತೆ. ಆ ಸೀನ್ ನೋಡ್ತಿರ್ಬೇಕಾದ್ರೆ ನಮ್ಮ ಕಣ್ಣೀರು ನಮಗೆ ಬರುತ್ತೆ, ನಮಗೆ ಗೊತ್ತಾಗಲ್ಲ, ಆ ಥರ ಸೀನ್ ಮಾಡಿದ್ದಾರೆ. ಒಂದು ತುಂಬ ಚೆನ್ನಾಗಿದೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಬೇಕು, ಫ್ಯಾಮಿಲಿ ಬಂದು ಬೆಳೆಸಬೇಕು. ಯಾಕಂದರೆ ಕನ್ನಡ ಸಿನಿಮಾ ಬಂದು ನೋಡಿ ಅನ್ನೋದು ಬೇಕಾಗಿಲ್ಲ, ನೀವು ಬಂದು ಬೆಳೆಸಿ. ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ. ಪೈರಸಿ ಮಾಡೋರಿಗೆ ನೀವು ಬುದ್ಧಿ ಹೇಳಿ ಮೊದಲು. ಯಾಕಂದರೆ ಸಿನಿಮಾ ಅಂದಮೇಲೆ ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಸಿನಿಮಾ ಅಂತ ಬಂದಮೇಲೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ನಾವು ಸಿನಿಮಾಗೆ ಗೌರವ ಕೊಡಬೇಕು. ಸರ್ ಫಿಲಿಮ್ ಬಗ್ಗೆ ನಿಮ್ಮ ದೊಡ್ಡ ಮನೆ ಬಗ್ಗೆ ಒಂದು ದೊಡ್ಡದಾದ ಡೈಲಾಗ್ ಹೇಳ್ತೀನಿ, ದೊಡ್ಡದಾಗಿ ಹಾಕೊಂಬಿಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆ ಮೇಲೆ ದಾಖಲೆ ಬರ್ತು, ದಾಖಲೆ ಮೂರಕ್ಕೆ ಹಾಕ್ತಾರೆ ದಾಖಲೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಒಂದೇ ಸಿನಿಮಾನ 500 ಸರಿ ರಿಲೀಸ್ ನೋಡೋ ಲೆವೆಲ್ಗೆ ಆ್ಯಕ್ಷನ್ ಮಾಡಿದ್ದು ಡಾಕ್ಟರ್ ಶಿವರಾಜ್ಕುಮಾರ್. ಮಾಡಿದ್ದು ಕೆಲವೇ ಸಿನಿಮಾ ಮಾತ್ರ ಇವತ್ತಿಗೂ ನಟನೆ, ಎಲ್ಲಿ ನಟ ಭಯಂಕರ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್.
ಎಡಗೈಯಲ್ಲಿ ಮಾಡಿದ್ನ ಬಲಗೈಯಲ್ಲಿ ಗೊತ್ತಾಗ್ತದೆ. ದಾನ ಮಾಡೋದ್ರಲ್ಲಿ ದಾನ ವೀರೇಶ್ವರ ಕಾರಣ ಎಂಬ ಹೆಸರು ಬರ್ತಿದ್ದು ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕ್ಲಾಸ್ ಆದ್ರೂ ಓಕೆ, ಮಾಸ್ ಆದ್ರೂ ಓಕೆ, ಆಕ್ಷನ್ ಅಂತ ಹೇಳಿದ್ರೆ ರಗಡ್ ಲುಕ್ಕಲ್ಲಿ ಕಾಣಿಸೋ ಒಂದು ಆಕ್ಟರ್ ವಿನಯ್ ರಾಜ್ಕುಮಾರ್. ತಾತ, ದೊಡ್ಡಪ್ಪ, ಅಪ್ಪ, ಚಿಕ್ಕಪ್ಪ, ಅಣ್ಣ ಮಾಡಿರೋ ದೊಡ್ಡ ಮನೆ ಹೆಸರನ್ನ ಉಳಿಸ್ಬೇಕು, ಜೀವನದಲ್ಲಿ ಇನ್ನಷ್ಟು ಹೆಸರು ಗಳಿಸ್ಬೇಕಂತ ಹೋರಾಟ ಮಾಡ್ತಿದ್ರು ಈ ಯುವರಾಜ್ ಕುಮಾರ್. ಜುಲೈ 18 ಎಕ್ಕ ಬ್ಲಾಕ್ ಬಸ್ಟರ್ ಪಕ್ಕ. ಸರ್, ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಹಾಡುಗಳು ಅದ್ಭುತವಾಗಿದೆ, ಡ್ಯಾನ್ಸ್ ಅಲ್ಟಿಮೇಟು, ಫೈಟ್ಸ್ ಚಿಂದಿ, ಚಿತ್ರನ ಲವ್ ಮಾಡೋರೆ ಸರ್, ಲೈಲಾ ಮಜ್ನು ಲೆವೆಲ್ಗಿದೆ ಸರ್. ಫಿಲಮ್ ಮಸ್ತಾಗಿದೆ ಸರ್. ಏನೊಂದು ಯಾರೋ ಒಬ್ಬ ಸ್ನೇಹಿತ, ಕಷ್ಟದಲ್ಲಿರೋ ಸ್ನೇಹಿತನಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಅವ್ನು ಯಾವ ರೀತಿ ಮೋಸ ಮಾಡ್ತಾನೆ, ಸೊ ಆ ಮೋಸದಿಂದ ಎದ್ದು ಬಂದು ಮನೇನ ಯಾವ ರೀತಿ ಒಂದು ಸುರಕ್ಷೆ ಮಾಡ್ಬೇಕಂತ ಈ ಅಂಡರ್ವರ್ಲ್ಡ್ ಬೆಂಗಳೂರಿಗೆ ಬಂದರೆ ಅವ್ನ ಲೈಫ್ ಸ್ಟೋರಿ ಯಾವ ಥರ ಚಿಂದಿ ಚಿತ್ರಣ ಆಗುತ್ತೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ರೆ ಮಸ್ತಾಗಿ ಮಾಡಿದ್ದಾರೆ ಸರ್. ಆದಿತ್ಯ ಸರ್ ಎಲ್ಲಿರೋ ಗೊತ್ತಿಲ್ಲ, ಆ ಖರಾಬ್ ಆಕ್ಷನ್ ಮಾಡಿದ್ರೆ ಯಾಕೆ ಸರ್ ಅವ್ರ ಸಿನಿಮಾ ಬರ್ತಾ ಇಲ್ಲ? ದಯವಿಟ್ಟು ಅವ್ರ ಸಿನಿಮಾಗಳು ಮಾಡಬೇಕು. ಮತ್ತು ಯುವರಾಜ್ ಕುಮಾರ್ ಅವರ ಸರ್ ವಾಟೆ ಖರಾಬ್ ಸರ್, ಕೇವಲ ಅಂದರೆ 2ನೇ ಮೂವಿ ಮಾಡಿರೋದು, 20ನೇ ಮೂವಿ ಅನ್ಬೋದು, ಆ ರೇಂಜ್ಗೆ ಆಕ್ಷನ್ ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ಅವ್ರು ಮಾಡ್ತಾರೋ ಪ್ರತಿಯೊಂದು ಆಕ್ಷನ್ ಪುನೀತ್ ರಾಜ್ಕುಮಾರ್ ಕಾಣಿಸ್ತಾರೆ. ಪುನೀತ್ ರಾಜ್ಕುಮಾರ್ ಹೆಸರನ್ನ ಇವ್ರು ನಿಲ್ಲಿಸ್ತಾರೆ. ಇವತ್ತು ವಿಶ್ವದಲ್ಲಿ 700 ಚಿತ್ರಮಂದಿರ ಓಪನ್ ಆಗಿದೆ, ಅಭಿಮಾನಿಗಳಿಗೆ ಹಬ್ಬ. ಶಿವರಾಜ್ ಕುಮಾರ್ ಇನ್ನೂ 100 ಸಿನಿಮಾ ಮಾಡ್ತಾರೆ. ಆದರೆ ಶಿವರಾಜ್ ಕುಮಾರ್ ನಂತರ ದೊಡ್ಡ ಮನೆನ ನಡೆಸೋದು, ದೊಡ್ಡ ಮನೆ ಮೂವಿಯಿಂದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಸಿನಿಮಾ ಕೊಡೋದು ಯುವರಾಜ್ ಕುಮಾರ್ ಒಬ್ಬರೇ. ಜೈ ಯುವನ. ಆಗಿದೆ. ಯುವರಾಜ್ ಕುಮಾರ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೆಂಟಿಮೆಂಟು, ಫೈಟ್ಸು, ಸಾಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ. 100 ಡೇಸ್ ಪಕ್ಕ ಇದು ಫಿಲಮ್ಮು. 100 ಡೇಸ್ ಪಕ್ಕ ಹೇಳಿದ್ದಾರೆ ಸಂಜನಾ ಅಕ್ಕ. ಇದು ಸೆಂಟಿಮೆಂಟು, ಫೈಟ್ಸು, ಆ್ಯಕ್ಟಿಂಗು, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಬರೆದಿದ್ದಾರೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ. 100 ಡೇಸ್ ಪಕ್ಕ ಇದು, ಪೈಸಾ ವಸೂಲ್ ಪಕ್ಕ ಸಿನಿಮಾ. ಫ್ಯಾಮಿಲಿ ಎಲ್ಲ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಸೆಂಟಿಮೆಂಟ್ ಇದೆ, ತಾಯಿ ಸೆಂಟಿಮೆಂಟ್ ಆಗಲಿ, ಮಗು ಸೆಂಟಿಮೆಂಟ್ ಆಗಲಿ, ಆ ಮಗು ಒಂದು ಸೀನ್ ತೀರೋದಾಗ ಅದೊಂದು ಕಣ್ಣಲ್ಲಿ ನೀರು ಬರುತ್ತೆ, ಆ ಥರ ಇದೆ. ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಎಳಿತದಲ್ಲಿ 100% ಗ್ಯಾರಂಟಿ ಇದೆ. ಇದು 100 ಇದರಲ್ಲಿ ಸೆಂಟಿಮೆಂಟ್ ಇದೆ, ಸಾಂಗ್ಸ್ ಚೆನ್ನಾಗಿದೆ. ಯುವರಾಜ್ ಕುಮಾರ್ ಯುವಕರಿಗೆ ಫೈಟ್ಸ್ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಅಟ್ರಾಕ್ಷನ್. ಭಾಳ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಇದರಲ್ಲಿ ಸಂದೇಶ ಇದೆ. ಇದರಲ್ಲಿ ಹಳ್ಳಿ ಹುಡುಗರು ಸಿಟಿ ಹೋದಾಗ ಯಾವ ಥರ ಅಲ್ಲಿ ಸಿಕ್ಕಾಕಂತಾರೆ, ಅದು ಒಂದು ಮೇನ್. ಇದರಲ್ಲಿ ಸಿಟಿ ಒಳಗೆ ಹೋದಾಗ ಏನೋ ಪರಿಸ್ಥಿತಿಗೆ ತಪ್ಪಿಟ್ಟು ಎಲ್ಲಿ ಸಿಕ್ಕಾಂಬಿಡ್ತಾರೆ, ಅದು ಒಂದು ಸೆಂಟಿಮೆಂಟ್. ಸಿಟಿಗೆ ಹೋದಾಗ ಹುಷಾರಾಗಿರಿ ಅಂತೇಳಿ ಒಂದು ಸಂದೇಶ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ಡೈಲಾಗ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಹೇಳೋದಲ್ಲ ಎಕ್ಕ ನಮ್ಮನೆ ಪಕ್ಕ ನನಗೆ ಹೋಗಿ ಹೊಡಿಬೇಕು ಅಂತ 90 ಸುಕ್ಕ, ಆ ಥರ ಇದೆ ಪಿಕ್ಚರ್. 100 ಡೇಸ್ ಪಕ್ಕ ಪಿಕ್ಚರು ತುಂಬ ಅಲ್ಟಿಮೇಟ್ ಆಗಿ ತೆಗೆದಿದ್ದಾರೆ ಪಿಕ್ಚರು. ಬೆಂಗಳೂರಲ್ಲಿ ಬಂದಿರೋ ಜೋಗಿ ಪಿಕ್ಚರ್ ನೋಡಿದ್ರಲ್ಲ, ಮಲ್ಟಿನ್ಯಾಷನಲ್ ಫಿಲ್ಮ್ ಆಗಿತ್ತಲ್ಲ, ಆ ರೇಂಜ್ ತಗೊಂಡ್ಬಂದಿದ್ದಾರೆ ನಮ್ಮ ಯುವ. ರಾಜವಂಶ ಯಾವತ್ತಿದ್ರು ರಾಜವಂಶ ಅನ್ನೋದಕ್ಕೆ ಪಿಕ್ಚರ್ ಸಾಕ್ಷಿಯಾಗಿದೆ. ತುಂಬ ಅಲ್ಟಿಮೇಟ್ ಆಗಿದೆ. ಬದ್ಧರು ಅದ್ಭುತವಾದ ಫಿಲ್ಮು, ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಬೆಂಗಳೂರು ಬಂದು ಬದುಕೋದು ಹೆಂಗೆ ಅಂತ ಹೇಳಿ ಕೊಟ್ಟರೆ ಇವರಿಗೆ ಬೆಂಗಳೂರು ದುನಿಯಾ ಯಾವ ರೀತಿ ಅವರಿಗೆ ಪಾಠ ಕೊಡ್ತಿದೆ, ಯಾವ ರೀತಿ ಅನ್ಯಾಯ ಆಗುತ್ತೆ, ಯಾವ ರೀತಿ ಅನ್ಯಾಯದಿಂದ ಸಿಡಿದಂತೆ ನಮ್ಮ ಯುವರಾಜ್ ಕುಮಾರ್ ಅವರನ್ನ ಕಥೆ ಮಧ್ಯಂತರದಲ್ಲಿ ತೆಗೆದಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಯುವರ ಜೊತೆ ಇದ್ದಾರೆ, ಎಲ್ಲರ ಜೊತೆ ಇಂಟರ್ವಲ್ ಮಾತ್ರ ಬೆಂಕಿ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಹೋಮ್ ಪಿಕ್ಚರು ಯಾವ ಥರ ಒಂದು ರೌಡಿಸಮ್ನಲ್ಲಿ ತೋರಿಸ್ತು. ಯೋಗಿ ಸಿನಿಮಾ ಏನು ದುಡಿಯಕ್ಕೆ ಹೋಗಿ ಆ ಥರ ಅವ್ರಿಗೊಂದು ಇದು ಟರ್ನ್ ಬಂತು. ಆ ಥರ ಈಗ ನಮ್ಮ ಯುವ ಅಣ್ಣವ್ರ ದೊಡ್ಡ ಮನೆ ಒಳಗೆ ಓಮು ಹಾಗೂ ಜೋಗಿ ಆ 3ನೇ ಸಿನಿಮಾ ಇದು ಟರ್ನ್ ಕೊಡ್ತೈತೆ. ಇದು ಯಾವುದೇ ಕಾರಣದಿಂದ ಫ್ಯಾಮಿಲಿ ಎಂಟರ್ಟೈನರು ಎಲ್ಲ ಮಕ್ಕಳು ಮರಿ ಏನು ಬಡವರು ಕೂಲಿ ಮಾಡಕ್ಕೆ ಬೆಂಗಳೂರಿಗೆ ಬಂದವ್ರೆ, ಅವ್ರು ಜೀವನ ಮಾಡಕ್ಕೆ ಬಂದವ್ರೆ, ಅವ್ರಿಗೆ ಯಾವ ಥರ ಒಂದು ಅಹಿತಕರ ಘಟನೆಗಳು, ಈ ರೌಡಿಸಮ್ಗೂ ಇಂಥ ಒಂದು ಕೆಟ್ಟ ಇದು ಸಿಗಾಕ್ಯಮರು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಾದಂಥ ಅಶ್ವಿನಿ ಪಾರ್ವತಮ್ಮನವರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಜಯಣ್ಣನವರು ಒಳ್ಳೆ ಚಿತ್ರೀಕರಣ ಮಾಡ್ಯವ್ರೆ. ಇದರಲ್ಲಿ ಎಲ್ಲರೂ ಒಳ್ಳೆ ನಟನೆ ಮಾಡ್ಯವ್ರೆ. ಯಾವುದೇ ಸಿನಿಮಾ ನೋಡಿ
ಆದ್ರೆ ಅಣ್ಣವರು ದೊಡ್ಡ ಮನೆ ಫ್ಯಾಮಿಲಿ ಬರೋ ಸಿನಿಮಾಗಳು ಯಾರು ಮಾಡೋಕ್ಕಾಗಲ್ಲ, ಅದು ಇತಿಹಾಸ ದಾಖಲೆ. ನಾನು ಶಾಂತರಾಜು ತೋನ್ಕೆರೆ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಮನೆ ಅಭಿಮಾನಿ. ಸೂಪರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಹಿಟ್ ಪಕ್ಕ. ಜೈ ಉಪವಾಸ್, ಜೈ ಉಪವಾಸ್, ಸೂಪರ್ ಇದೆ. ಇಂಟರ್ವ್ಯೂವರೆಗೂ ಬಹಳ ನೆಕ್ಸ್ಟ್ ನೋಡ್ತಾ ಇದ್ರೆ ಇವನ ಹಾವ ಭಾವ ನಮ್ಮ ಅಪ್ಪುಗೆ ಬಂದಂತಾಗಿದೆ ಜೀವ. ನೋಡ್ತಾ ಇದ್ರೆ ಇವನ ಸ್ಟೆಪ್ಪು ನೆನಪಾಗ್ತಾರೆ ನಮ್ಮ ಅಪ್ಪು. ನೋಡ್ತಾ ಇದ್ರೆ ಇವನ ಸ್ಟೆಪ್ಪು ನೆನಪಾಗ್ತಾರೆ ನಮ್ಮ ಅಪ್ಪು. ನೋಡ್ತಾ ಇದ್ರೆ ಇವನ ಡ್ಯಾನ್ಸು ಸಾವಿರಾರು ಉಟ್ಕೊಂತವ್ರೆ ಡ್ಯಾನ್ಸು. ನೋಡ್ತಾ ಇದ್ರೆ ಇವನ ಡ್ಯಾನ್ಸು ಸಾವಿರಾರು ಉಟ್ಕೊಂತವ್ರೆ ಡ್ಯಾನ್ಸು. ಕೊಟ್ರೆ ಇವ ಒಂದು ಲುಕ್ಕು ಅಭಿಮಾನಿಗಳು ಆಗ್ತೀವಿ ಸೈಕು. ಕೊಟ್ರೆ ಇವ ಒಂದು ಲುಕ್ಕು ಅಭಿಮಾನಿಗಳು ಆಗ್ತೀವಿ ಒಂದು ಸೈಕು. ಎಕ್ಕ 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 ನೋಡ್ತಾ ಇದ್ರೆ ಇವನ ಲುಕ್ಕ. ಅಪ್ಪು ಬಂದು ನಿಂತಂಗಾಗುತ್ತೆ ನಮ್ಮ ಪಕ್ಕ. ನಮ್ಮ ಬಾಸ್ ನೆನ್ಸಿಕೊಂಡ್ರೆ ಆಗುತ್ತೆ ದುಃಖ. ಜೈ ಅಪ್ಪು ಬಾಸ್. ಅಣ್ಣ ಜಾಕಿ 2 ಫಿಲಂ ನೋಡಲಾಗತ್ತೆ, ಸೂಪರ್ ಇದೆ. ಎಲ್ಲ ರಾಜವಂಶದ ಯುವಗರ್ಜನೆ ಎಲ್ಲ ಪ್ರತಿಯೊಂದು ಇದರಲ್ಲಿ ಸೀನಲ್ಲಿ ನಮ್ಮ ಅಪ್ಪು ಬಾಸ್ನೇ ಕಾಣ್ತಾರೆ. 100 ಪಕ್ಕ. ಜೈ ಅಪ್ಪು ಬಾಸ್, ಜೈ ಬಾಸ್. ಎಕ್ಕ 100 ಬಾಸ್, 100 ಡೇಸ್ ಪಕ್ಕ ಓಡುತ್ತೆ. ಇದರಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ನೋಡ್ಬೋದು. ಯಾಕಂದ್ರೆ ಎಮೋಷನ್ಸ್ ಇದಾವೆ, ಎಲ್ಲವೂ ಇದಾವೆ. ಈಗ ಎಮೋಷನ್ಸ್ ತುಂಬಾ ಇದಾವೆ. ಡ್ಯಾನ್ಸ್ ಮೆಗಾ ಪವರ್ ಸ್ಟಾರ್ ಅಂತ ಸುಮ್ಮನೆ ಅನ್ನಲ್ಲ ನಾವು ಯುವ ಬಾಸ್ನ. ಮೆಗಾ ಪವರ್ ಸ್ಟಾರ್ ಎಕ್ಕ ಬಂದಿದೆ ಕ್ರೀಸ್ಗೆ, ಸೂಪರ್ ಹಿಟ್ ಪಕ್ಕ ಆಗುತ್ತೆ. ಯಾಕಂದ್ರೆ ಇಂಟರ್ವ್ಯೂಲ್ ವರೆಗೂ ನೋಡಿದ್ರೆ ಸಾಕು ಹೇಳ್ಬೋದು ಫಿಲಮ್ ಹೆಂಗಿದೆ ಅಂತ. ಇಂಟರ್ವ್ಯೂಲ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಎಕ್ಕ ಅಂದ್ರೆ ಏನು ಅಂತ. ಎಕ್ಕ ಅಂದ್ರೆ ಸೂಪರ್ ಹಿಟ್ ಮೂವಿ ಮಾಡಿದ್ದಾರೆ. ಜಾಕಿ 2 ಅಂತಾನೆ ಹೇಳ್ಬೋದು. ಇದು ಜಾಕಿ ಆದ್ಮೇಲೆ ಮುಂದೆ ಅಪ್ಪು ಬಾಸ್ ಹೆಂಗಿದಾರೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಇವರಿಗೆ ಮೆಗಾ ಸ್ಟಾರ್ ಅಂತ, ಮೆಗಾ ಪವರ್ ಸ್ಟಾರ್ ಅಂತ ಬಿರುದು ಕೊಡ್ಲೇಬೇಕು. ಸ್ಟೋರಿ ಚೆನ್ನಾಗಿದೆ. ಪಕ್ಕ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಮುದುಕರವರೆಗೆ ಎಲ್ಲರೂ ನೋಡಬಹುದು. ನಿರ್ದೇಶಕರಲ್ಲಿ ಒಂದು ಪದ ಇದೆ, ರೋಹಿತ್ ಪದಕ್ಕೆ ಅಂತ ಹೇಳಿ. ಒಂದೊಂದು ಪದನು ಅದ್ಭುತವಾಗಿ ರತ್ನ ಪದಗಳಂತಾನೆ ಇಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಅವರು ಮಾಡಿದಂತ ಒಂದು ಚಿತ್ರೀಕರಣ, ಒಂದು ನಿರ್ದೇಶನ ಅನ್ನೋದು ಒಂದೊಂದು ಡೈಲಾಗ್ ಕೂಡ ರತ್ನ ಪದಗಳೇ. ಡೈಲಾಗ್ ಸೂಪರ್ ಇದೆ, ಡೈಲಾಗ್ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ, ಸೂಪರ್. ಚಿಕ್ಕ ಮಕ್ಕಳಿಂದ ದೊಡ್ಡವರವರು ನೋಡೋಂತ ಸ್ಟೋರಿ ಮಾಡಿದ್ದಾರೆ. ಯುವ ವಾಟ್ಸಪ್ ಸೂಪರ್ ಆಕ್ಟಿಂಗ್. ಸಿನಿಮಾದ ಸೆಂಟಿಮೆಂಟ್, ಆಕ್ಷನ್ ಎಲ್ಲ ಇಷ್ಟ ಆಯ್ತು. ಸೂಪರ್ ಆಗಿದೆ. ದುಡ್ಡು ಕೊಟ್ಟೋದಾಗ ಅವ್ರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಆದ್ರೂ ಯಾರು ನಂಬಾರ್ದು, ನಮ್ದು ಕೂಡ ಸ್ನೇಹದಲ್ಲಿ ನಂಬಬೇಕು. ಪಾಪ ಈ ಫಿಲಮ್ ಒಂದು ಕಾನ್ಸೆಪ್ಟ್ ಇದೆ. ಯಾರಿಗೋ ಒಂದು ದುಡ್ಡು ಕೊಟ್ಬಿಟ್ಟು ಅವ್ರು ತಗ್ಲಾಕ್ ಬಂದು ಅವ್ರ ಮನೆ ಕಾಪಾಡಕ್ಕೆ ಬಂದಿದ್ದಾರೆ. ಬಟ್ ಒಳ್ಳೆ ಕಾನ್ಸೆಪ್ಟ್ ಇದೆ. ಮೂವಿ ಚೆನ್ನಾಗಿತ್ತು, 2 ಸಾಂಗ್ಸ್ ಚೆನ್ನಾಗಿದೆ. ಇಂಟರ್ವಲ್ ಇದೆ. ಇಂಟರ್ವಲ್ ಆಮೇಲೆ ನೋಡಬೇಕು ಅದು ಯಾವ ಥರ ಸೆಕೆಂಡ್ ಇದಕ್ಕೆ ಹೋಗೋದು ಅಂತ. ಬಟ್ ಆಲ್ಸೋ ಮೂವಿ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಮಕ್ಕಳಿಗೆ ಬಟ್ ಏನಂತ ನಂಬಬೇಕು, ಅತಿಯಾಗಿ ನಂಬಾರ್ದು. ನಂಬಿಟ್ಟು ನಮ್ಮ ಕತ್ತೆ ಕುಯ್ಕೋಬಾರ್ದು. ಆ ಥರ ಇದೆ ಮೂವಿ ಅನಿಸುತ್ತೆ. ಥ್ಯಾಂಕ್ ಯು. ಹೊಸ ಟೈಪ್ ಇದೆ. ಯುವ ಅವರು ಅಪ್ಪು ಅವರು ಆದಿಲೆ ಬರ್ತಾವ್ರೆ. ಈ ಥರ ಕಥೆ ನಾವು ನೋಡಿರಲಿಲ್ಲ. ಡಿಫ್ರೆಂಟ್ ಆಗಿದೆ. ಆ ಮಗುದು ಆ್ಯಕ್ಟಿಂಗ್, ಅವ್ರದ್ದು ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟ್ ಎಲ್ಲ ಇದೆ. ಇಂಟ್ರಲ್ ಮೊದಲು ಬ್ಲ್ಯಾಕ್ ಬಸ್ಟರ್. ಇಂಟ್ರಲ್ ಆದ್ಮೇಲೆ ನೋಡ್ಬೇಕು ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ 100% ಸೂಪರ್ ಮೂವಿ ಸರ್. ಫ್ಯಾಮಿಲಿ ಸ್ಟೋರಿ ಅಲ್ಲ. ಅಪ್ಪು ಬಾಸ್ ನೋಡಿದಂಗಾಯ್ತು ಮೂವಿ. ಸೂಪರ್ ಆಗೈತೆ, ಸೂಪರ್ ಡೂಪರ್ ಮೂವಿ. 100% ಆಗುತ್ತೆ. ಜಾಕಿ 2 ಅಂತಾನೆ ಆತಾನೆ ಐತೆ ಮೂವಿ. ಸೂಪರ್ ಮೂವಿ, 100% ಪಕ್ಕ. ಪ್ರೂವ್ ಮಾಡವ್ರೆ. ಅವತ್ತು ರಾಜ್ಕುಮಾರ್ 97 ರಾಜ್ಕುಮಾರ್, 2000 ಯುವರಾಜ್ ಕುಮಾರ್. ತೆಲುಗಲ್ಲಿ NTR ಹೋದ, ಹೆಸರು ಜೂನಿಯರ್ NTR. ಇವತ್ತು ರಾಜ್ಕುಮಾರ್ಗೆ ಮುಂದೆ ಇವರೇ ಹೆಸರಿಸೋದ. ಒನ್ ರೌಡಿಂಗ್ ಸ್ಟಾರ್. ಈ ಸ್ಟಾರ್ ಬೆಸ್ಟ್, ದೊಡ್ಡ ಮನೆ ಸ್ಟಾರ್ ಬೆಸ್ಟ್. ಸರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರ್ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಪಾಪು ತೀರೋದ ಕಣ್ಣಲ್ಲಿ ಬರುತ್ತೆ. ಸೂಪರ್. ಯುವರಾಜ್ ಕುಮಾರ್ ಸೂಪರ್. ಹೇಗಿದೆ ಮೂವಿ ಸರ್? ಹೇಗೆ ಅನ್ನಿಸ್ತು? ಅವಾಗ ಹೇಳಿದಲ್ಲ, ಪಿಕ್ಚರ್ ಅಂತೂ ಅಲ್ಟಿಮೇಟು. ತುಂಬ ಸೂಪರಾಗಿ ಬಂದಿದೆ. ಏನು ಹೇಳೋದು, ಈ ಪಿಕ್ಚರ್ನ ನಮ್ಮ ಕನ್ನಡ ರಸಿಕರು ಎಲ್ಲಿಗೆ ಎತ್ಕೊಂಡು ಹೋಗ್ತಾರೆ.
ಸೆಂಟಿಮೆಂಟು ಫೈಟು ಸಾಂಗ್ಸು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ರೋಹಿತ್ ಸರ್ ಡೈರೆಕ್ಟ್ ಅಂತೂ ಸಖತ್ತಾಗಿದ್ದು. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿದೆ. ಇದು ನನಗೆ 4ನೇ ಬ್ಲಾಕ್ ಬಸ್ಟರ್ ಮೂವಿ ಅಷ್ಟೇ ಹೇಳ್ಬಲ್ಲೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸೂಪರ್ ಆಗಿದೆ. ಸೂಪರ್ ಪಿಕ್ಚರ್ ಸಖತ್ತಾಗಿದ್ದಾರೆ. ಸೂಪರ್ ಆಗಿದೆ ಪಿಕ್ಚರ್. 100% ಚೆನ್ನಾಗಿದೆ. ಸೂಪರ್ ಮೂವಿ. ಆಕ್ಟಿಂಗ್ ಸೂಪರ್, ಡ್ಯಾನ್ಸ್, ಆಕ್ಟಿಂಗ್, ಫೈಟಿಂಗ್ ಸೂಪರ್, ಎಲ್ಲ ಸೂಪರ್ ಮೂವಿ. ಬ್ಲಾಕ್ ಬಸ್ಟರ್ ಹಿಟ್ಟು.